ಶಿಕ್ಷಣದಿಂದ ಮಾತ್ರ ಉನ್ನತ ಹುದ್ದೆ ಮತ್ತು ಸಮಾಜದಲ್ಲಿ ಗೌರವ ಪಡೆದುಕೊಳ್ಳಲು ಸಾಧ್ಯ ಎಂದು ಶಾಸಕರಾದ ಟಿ ರಘುಮೂರ್ತಿ ಹೇಳಿದರು. ಚಳ್ಳಕೆರೆ ನಗರದ ಶ್ರೀಕೃಷ್ಣ ವಿದ್ಯಾರ್ಥಿ ನಿಲಯದಲ್ಲಿ ತಾಲೂಕು ಗೊಲ್ಲ ನೌಕರ ಸಂಘದ ವತಿಯಿಂದ ಆಯೋಜಿಸಿದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಅವರು ಮಾತನಾಡಿ, ಏನಾದರೂ ಸಾಧನೆ ಮಾಡುವ ಸಂಕಲ್ಪ ವಿದ್ಯಾರ್ಥಿಗಳಲ್ಲಿ ಬರಬೇಕು ಎಂದರು. ಪ್ರತಿಭಾವಂತ ವಿದ್ಯಾರ್ಥಿಗಳ ಮೇಲೆ ಸಮಾಜ ಹೆಚ್ಚಿನ ಭರವಸೆ ಇಟ್ಟಿದೆ. ಶಿಕ್ಷಕರು ಮತ್ತು ಕುಟುಂಬದ ಹಿರಿಯರು ಆಸೆಯಂತೆ ಜೀವನ ರೂಪಿಸಿಕೊಳ್ಳುವ ಗುರಿ ವಿದ್ಯಾರ್ಥಿಗಳಿಗೆ ಇರಬೇಕು. ಮೊಬೈಲ್ಗಳು ಜ್ಞಾನಾರ್ಜನೆಗೆ ಮಾತ್ರ ಬಳಕೆ ಮಾಡಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಕದ್ದಿಗೆ ತಿಪ್ಪೇಸ್ವಾಮಿ ಮಾತನಾಡಿ, ಕ್ಷೇತ್ರದಲ್ಲಿ 3 ಬಾರಿ ಗೆಲುವು ಸಾಧಿಸಿರುವ ಶಾಸಕರಾದ ಟಿ ರಘುಮೂರ್ತಿ ಅವರಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿವೆ. ಪ್ರತಿ ಗ್ರಾಮಗಳಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಸುವ ಮೂಲಕ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಿದ್ದಾರೆ. ಪ್ರತಿ ಸಮುದಾಯಕ್ಕೆ ಸಮುದಾಯ ಭವನ, ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿಸಿದ್ದಾರೆ ಎಂದರು. ಬೇರೆ ರೀತಿ ಹೆಣ್ಮಕ್ಳಿಗೆ ಆ ವ್ಯವಸ್ಥೆ ಆಗಲ್ಲ. ಭಾಳಷ್ಟು ಜನ ಗಂಡು ಮಕ್ಕಳು SLCನಲ್ಲಿ ಭಾಳ ಅಂಕಗಳನ್ನು ಪಡೀತಾರೆ. PUCನಲ್ಲಿ ಹೋಗಿ ಯಾರನ್ನ ಅಲ್ಲಿ ಕೆಡ್ಸಂತಾರೆ ಇರ್ತಾರೆ. ಈಗ ಕೆಡ್ಸೋದಕ್ಕೆ ಬೇರೆ ಯಾರು ಬೇಡ, ನಿಮ್ಮ ಮೊಬೈಲೇ ಸಾಕು. ಹಾಗಾಗಿ ಮೊಬೈಲನ್ನು ನಾವು ಈಗಾಗಲೇ ಭಾಳ ಕಡೆ ನಾನು ಹೇಳ್ತೀನಿ, ಮೊಬೈಲನ್ನು ಚಾಕು ಯಾವ ರೀತಿಯಾಗಿ ಹಣ್ಣು ಕತ್ತರಿಸೋಕ್ಕೆ, ತರಕಾರಿಗೆ ಉಪಯೋಗಿಸ್ತೀವಿ, ಅದನ್ನು ಬುದ್ಧಿವಂತಿಕೆಗೆ ಉಪಯೋಗಿಸ್ಬೇಕು. ಮೊಬೈಲ್ನ ಬೇರೆ ರೀತಿಯಾಗಿ ಅದನ್ನು ಮಾಡಿದ್ರೆ ಬಹುಶಃ ಅದೊಂದೇ ಸಾಕು. ಜೊತೆಗೆ ನಿಮ್ಮ ಸಂಘ, ನಿಮ್ಮ ಗೆಳೆಯರು ಯಾರು ನೀವು ಫ್ರೆಂಡ್ಶಿಪ್ ಮಾಡ್ತೀರಿ, ಅವರು ಕೆಲವರು ಬೇರೆ ದಾರಿ ತೊಗೊಂಡು ಹೋಗ್ತಾರೆ. ಯಾರು ದಂಡ್ರು ಇರ್ತಾರೆ ಅಥವಾ ಆಲಸ್ಯ ಇರ್ತದೆ, ಬೇರೆ ಅವ್ರದ್ದು ಆಗಲೇ ಬೇರೆ ರೀತಿಯಲ್ಲಿ ಇರ್ತಾರೆ. ಹಾಗಾಗಿ ತಾವು ಆ ರೀತಿಯಾದ ಒಂದು ವ್ಯವಸ್ಥೆಯಲ್ಲಿ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಮ ತಂದೆ ತಾಯಂದ್ರು ನಿಮ್ಮನ್ನ ಕನಸು, ನಮ್ಮ ಮಗ, ನಾವೆಲ್ಲ ಕಷ್ಟದಲ್ಲಿದ್ದೀವಿ, ನನ್ನ ಮಗ ನನ್ನ ಮಗಳು ಚೆನ್ನಾಗಿ ಓದಲಿ, ನನ್ನ ಮಗಳು ಚೆನ್ನಾಗಿ ಓದಿ ಪಾಸಾಗಿ ನನ್ನ ಮಗಳಿಗೆ ಅಂದರೆ ಯಾವ ರೀತಿ ಓದಿರ್ತಾರೆ ಅಂತಾನೆ ಮರ ಸಿಗ್ತಾನೆ. ಅಥವಾ ಈ ಒಂದು ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ನಾವು ಹೆಣ್ಣು ಗಂಡು ಸಮಾನ ಅಂತೀವಿ, ಬಹುಶಃ ಅಂಥದೇ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯೆ ಇದ್ದರೆ ಸಮಾಜದಲ್ಲಿ ಬದುಕಂಥ ಶಕ್ತಿ ಆ ಶಿಕ್ಷಣನೇ ಕೊಡ್ತಾರೆ. ಹಾಗಾಗಿ ಅದೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಇಂಥ ಒಂದು ಸಭೆಗಳಲ್ಲಿ, ಸಮಾರಂಭಗಳಲ್ಲಿ ಎಲ್ಲ ಹಿರಿಯರು ಇರ್ಬೋದು, ಪ್ರತಿಭಾವಂತರು ಇರ್ಬೋದು, ಅವರ ಅನುಭವನ ನಿಮಗೆ ದಾರಿ ಎಳೆದಿದ್ದಾರೆ. ಹಾಗಾಗಿ ನೀವೆಲ್ಲರೂ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ, ಯಾಕಂದರೆ ಬರೀ ಮಾಮೂಲಿ ಅಲ್ಲ, ನೀವೆಲ್ಲ ಬರೀ ಕ್ಲರ್ಕ್ ಪೋಸ್ಟ್ ಅಲ್ಲ, ಬರೀ ದೊಡ್ಡ ನಿಮಗೆಲ್ಲ ಅವಕಾಶ ಅಂದರೆ ನಿಮ್ಮ ಸಂಕಲ್ಪ